ಮಾಜಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಪರವಾಗಿ ರಾಜ್ಯದ ಎಲ್ಲಾ ವಾಲ್ಮೀಕಿ ಸಮುದಾಯದ ಜೊತೆಯಾಗಿ ನಿಂತುಕೊಂಡು ಅವರಿಗೆ ನ್ಯಾಯವನ್ನ ಕೊಡಿಸುವ ಕೆಲಸ ಮಾಡುತ್ತೇವೆ ಎಂದು ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಣ್ಣಪ್ಪಸ್ವಾಮಿ ಹೇಳಿದ್ದಾರೆ. ಕೆಎನ್ ರಾಜಣ್ಣರವರು ಸತ್ಯವನ್ನ ಹೇಳಿದ್ದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ವಜಾಗೊಳಿಸಿದೆ ಎಂದರೆ ದಲಿತ ನಾಯಕರುಗಳಿಗೆ ಇಲ್ಲಿ ಬೆಲೆಯೇ ಇಲ್ಲ ಎನ್ನುವುದನ್ನ ತೋರಿಸುತ್ತಿದೆ ಅಂತ ಕಿಡಿಕಾರಿದ್ರು. ಏನು ಮೊನ್ನೆ ನಮ್ಮ ಕೆಎನ್ ರಾಜಣ್ಣ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿದ್ದಾರೆ. ಅದು ನಮ್ಮ ಎಲ್ಲರಿಗೂ ಬೇಸರ ತಂದಿದೆ. ನಾವು ತುಮಕೂರು ಹೋರಾಟದಲ್ಲೂ ಭಾಗವಹಿಸ್ತೋ, ಗುಬ್ಬಿ ನಗರದಲ್ಲೂ ಸಹ ಹೋರಾಟ ಮಾಡಬೇಕು ಅಂತ ಪೂರ್ವಭಾವಿ ಸಭೆ ಕರೆದಿದ್ದೋ. ಮೊದಲು ಇವತ್ತು ಪೂರ್ವಭಾವಿ ಸಭೆಗಿನ ಮುಂಚಿತವಾಗಿ ಒಂದು ಪ್ರೆಸ್ ಮೀಟ್ ಕೊಟ್ಬಿಡೋಣ, ಮುಂದಿನ ದಿನದಲ್ಲೇ ಹೋರಾಟ ಮಾಡೋಣ, ಒಂದು ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳಿ ತೀರ್ಮಾನಿಸಿ ನಿಮಗೆ ಒಂದು ಮಾಧ್ಯಮ ಹೇಳಿಕೆ ಕೊಡಬೇಕು ಅಂತ ನಾವೆಲ್ಲ ನಿಶ್ಚಯ ಮಾಡಿ, ವಾಲ್ಮೀಕಿ ಸಮುದಾಯದ ಬಂಧುಗಳು, ದಲಿತ ಬಂಧುಗಳು ಎಲ್ಲ ಸೇರಿ ನಿಶ್ಚಯ ಮಾಡಿದ್ದೀವಿ. ಹಂಗಾಗಿ ತಮ್ಮನ್ನೆಲ್ಲ ಕರೆದಿದ್ದೀವಿ. ಮೊನ್ನೆ ರಾಜಣ್ಣವ್ರನ್ನ ನಮ್ಮ ರಾಜ್ಯ ಸರ್ಕಾರ ವಜಾ ಮಾಡಿದೆ. ಯಾಕೆ ವಜಾ ಮಾಡಿದೆ? ಸತ್ಯ ಹೇಳಿದ್ದಕ್ಕೆ ವಜಾ ಮಾಡಿದೆ. ದಲಿತರು ಸತ್ಯನೇ ಹೇಳಂಗಿಲ್ವಾ? ನಾವು ಸತ್ಯ ಹೇಳ್ತಿದ್ದಂಗೆ ನಮ್ಮನ್ನ ನೀನ್ ಬೇಡಪ್ಪ ಸಂಪುಟಕ್ಕೆ ನೀನು ಆಚರಿರು ಅಂತ ಹೇಳಿ ರಾಜೀನಾಮೆ ಪಡಿಬೋದಾಗಿತ್ತು, ಗೌರವವಾಗಿ ನಡೆಸ್ಕೋಬೋದಾಗಿತ್ತು. ಅದು ಬಿಟ್ಟು ವಜಾ ಮಾಡಿದೀವಿ ನಿಮ್ಗೆ ಅನ್ನೋದೊಂದು ಸಂದೇಶನ ಟಿವಿನಲ್ಲೇ ಪತ್ರಿಕೆಯಲ್ಲೇ ನೋಡಿ ನಮಗೆಲ್ಲ ಮನಸ್ಸಿಗೆ ನೋವಾಯಿತು. ರಾಜಣ್ಣವರು ನೇರವಾಗಿ ಮಾತಾಡೋ ಅಂಥವ್ರು. ಯಾವುದೇ ವ್ಯಕ್ತಿ ಹೋಗ್ಲಿ, ಯಾವುದೇ ಜನಾಂಗದ ವ್ಯಕ್ತಿ ಹೋಗ್ಲಿ, ಜನನಾಯಕರವರು ಯಾರಿಗೋದು ಸಹ ಅವ್ರ ಕೈಲಾದಂಥ ಸಹಾಯನ ಮಾಡೋ ಅಂಥವ್ರು. ನಮ್ಮ ಗುಬ್ಬಿ ತಾಲೂಕಿಂದ ನಾನು ಸಹ ಅವ್ರ ಹತ್ರ ಹೋಗಿ ಸಹಾಯ ಪಡೆದಿದ್ದೀನಿ. ಹಲವಾರು ಮುಖಂಡರುಗಳದ್ದು ಅಲ್ಲಿ ಹೋಗಿ ಸಹಾಯ ಪಡೆದಿರೋದು ನಾನು ನೋಡಿದ್ದೀನಿ. ಅವರು ನೇರವಾಗಿ ಮಾತಾಡ್ತಾರೆ, ಏನಿದೆ ಅದನ್ನ ಹೇಳ್ತಾರೆ. ಮತಗಳ್ಳತನ ಆಗಿದೆ ಅನ್ನೋದನ್ನ ವಾದ ಮಾಡಿದ್ರು ರಾಷ್ಟ್ರೀಯ ಅಧ್ಯಕ್ಷರು. ನಮ್ಮ ಅವಧಿನಲ್ಲೇ ಅದು ಪಟ್ಟಿ ರೆಡಿ ಆಗಿತ್ತು, ನಮ್ಮ ಅವಧಿಲೂ ಅದನ್ನ ನಾವು ನೋಡ್ಕೊಂಡಿಲ್ಲ ಅನ್ನೋದನ್ನ ಹೇಳಿದ್ರೆ, ಸತ್ಯ ಹೇಳಿದ್ರೆ ಸಂಪುಟದಿಂದ ಕಿತ್ತಾಕ್ತಿರು. ಏನ್ ರಾಜ್ಯ ಸರ್ಕಾರ ವಾಲ್ಮೀಕಿ ನಾಯಕರನ್ನ ಲೆಕ್ಕಕ್ಕಿಲ್ಲದ ರೀತಿ ನಡೆಸ್ಕೊ ಬರ್ತಾ ಇದೆ. ಮೊದಲು ನಮ್ಮ ಸಚಿವ ನಾಗೇಂದ್ರ ಅವ್ರನ್ನ ಹಣನ ಕದ್ರು, ವಾಲ್ಮೀಕಿ ನಿಗಮದಲ್ಲಿರೋದನ್ನೇ. ಅದನ್ನ ಕದ್ದಿದ್ದನ್ನ ಚುನಾವಣೆ ಬೇರೆ ರಾಜ್ಯದಲ್ಲಿ ಬಳಸ್ಕೊಂಡ್ರು. ಮೊದಲನೇದು ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸಿದ್ರು. ಅಲ್ಲೂ ಸಹ ನಾಯಕರನ್ನ ಕಡೆಗಣಿಸಿದ್ರು. ಇಲ್ಲೂ ಸಹ ಬೇಕು ಅಂತಲೇ ನಾಯಕರನ್ನೇ ತೆಗೆದಾಕ್ತಾವ್ರೆ. ಅಂದ್ರೆ ನಮ್ಮ ಸಮುದಾಯ ಏಳಿಗೆನ ಸಹಿಸಕ್ ಆಗ್ತಾ ಇಲ್ವಾ ರಾಜ್ಯ ಸರ್ಕಾರಕ್ಕೆ? ಏನು ಕಾಂಗ್ರೆಸ್ನವ್ರು ಈ ತರ ನಡ್ಕೊಂತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದ್ರ ಬಗ್ಗೆ ರಾಜ್ಯಾದ್ಯಂತ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ನಮ್ಮ ಸಂಘದಿಂದ ನಮ್ಗೆ ಗೈಡ್ಲೈನ್ಸ್ ಬಂದಿದೆ. ನಮ್ಮ ಸಮಾಜದ ಮುಖಂಡ, ಜಿಲ್ಲಾ ನಾಯಕ, ಅಹಿಂದ ನಾಯಕ ಕೆಎನ್ ರಾಜಣ್ಣ ಅವರಿಗೆ ಅನ್ಯಾಯ ಆಗಿರೋದ್ರಿಂದ ನಮ್ಮ ತಾಲೂಕಿನ ನಾಯಕ ಸಮಾಜ ಮುಖಂಡರುಗಳ ಸಭೆ ಸೇರಿ ಒಂದು ಪ್ರತಿಭಟನೆ ಮಾಡಬೇಕು, ಒಂದು ಹೋರಾಟ ಮಾಡಬೇಕು. ನಮ್ಮ ಸಮಾಜಕ್ಕೆ ಅನ್ಯಾಯ ಆಯ್ತೆ. ದೀನ ದಲಿತ ಬಡವರ ಪರ ಹೋರಾಟ ಮಾಡ್ತಾನೆ. ಇವತ್ತು ಹಣ ನಮ್ಮ ತಾಲೂಕಿನಲ್ಲಿ, ಜಿಲ್ಲೆಯಾದ್ಯಂತ ಅಲ್ಲಿ ಒಬ್ಬ ಜಾತಿಗೆ ಸೀಮಿತವಾಗಿರಲಿಲ್ಲ ಕೆಎನ್ ರಾಜಣ್ಣ. ಒಬ್ಬ ಜಾತಿಗೆ ಸೀಮಿತ ಇರಲಿಲ್ಲ. ಬಡವರ ಶೋಷಿತ ವರ್ಗದ ಜನರ ಮೇಲೆತ್ತು ಒಬ್ಬ ಶಕ್ತಿ ಕೆಎನ್ ರಾಜಣ್ಣ ಅವರಲ್ಲಿದೆ. ಯಾರು ಅವರ ಸಹಾಯವನ್ನು ಪಡೆದು ಅವರನ್ನ ಕಾಲಿಡಿದು ಸಹಾಯ ಪಡ್ಕೊಂಡಿದ್ದವರು ಇವತ್ತು ಅವ್ರನ್ನ ಒದಿತಾ ಇದ್ದಾರೆ. ಉದಾಹರಣೆಗಳಿವೆ. ಏಕೆ ನಾನು ಹೇಳ್ತೀನಿ, ಅಂದ್ಕೊಂಡಿರ್ಬೇಕು ಕಾಂಗ್ರೆಸ್ ಸರ್ಕಾರ ನಾವು ಪಕ್ಷಾತೀತವಾಗಿ ಮಾಡ್ತಾ ಇದೀವಿ, ನಾವು ಯಾವುದೇ ಇದನ್ನ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇವತ್ತರ ಕೆಎನ್ ರಾಜಣ್ಣ ತಳಮಟ್ಟದಲ್ಲಿ ಬಡವನ್ನ ಕಣ್ಣು ದೃಷ್ಟಿ ನೋಡ್ತಾರೆ, ಶ್ರೀಮಂತರ ದೃಷ್ಟಿ ನೋಡಲ್ಲ. ಉದಾಹರಣೆ, ನಾನೇ ಒಬ್ಬ APMC ನನ್ನ ಅಧ್ಯಕ್ಷ ಮಾಡಿದ್ದು ಕೆಎನ್ ರಾಜಣ್ಣ. ತಿಳ್ಕೊಂಡಿರ್ಬೋದು, ಖುಷಿ ಪಡ್ತಾರೆ ಇವತ್ತು ರಾಜಣ್ಣ ನಾವು ಮಿನಿಸ್ಟ್ರಿಂದ ಇಳಿಸ್ಬಿಡ್ಬೋದು ಅಂತ. ಅದು ಮುಂದಿನ ದಿನದಲ್ಲಿ ಜಿಲ್ಲೆನಲ್ಲಿ ಕಾಂಗ್ರೆಸ್ ಶೂನ್ಯ ಬರುತ್ತೆ. ಪ್ರತಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿನಲ್ಲಿ ಯಾವುದೇ ಅಂತ ಜಿಲ್ಲೆನಲ್ಲಿ ಕೆಎನ್ ರಾಜಣ್ಣ ಮತಗಳಿದ್ದಾವೆ. ಉದಾಹರಣೆ, ನಾನು ಆಗಲವಾಡಿ ಜಿಲ್ಲಾ ಪಕ್ಷದಲ್ಲಿ ರಾಜಣ್ಣ ವಿರುದ್ಧವಾದಾಗ ನಾನು ಸ್ವತಃ ಸುಮ್ಮನಾದೆ. ಪ್ರಸಿದ್ಧಿ ಆಗಿದ್ದಂತಹ ಸನ್ಮಾನ್ಯ ಶ್ರೀ ಕೆಎನ್ ರಾಜಣ್ಣ ಅವರು ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಸೇರಿದಂಥ ಒಬ್ಬ ನಾಯಕ, ಧೀಮಂತ ನಾಯಕ. ಸಹಕಾರಿ ಕ್ಷೇತ್ರದಲ್ಲಿರ್ಬೋದು, ಎಲ್ಲ ಜಾತಿಯ ಬಡವರ ಪರವಾಗಿ ರಾತ್ರಿ ಹಗಲು ಶ್ರಮಿಸ್ತಕ್ಕಂಥ ರೈತರು ಶ್ರಮಿಸಿ ಹೆಸರುಗಳಿಕೆ ಆಗಿದ್ದಂಥ ಒಬ್ಬ ರಾಜಣ್ಣ ಧೀಮಂತ ನಾಯಕರನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಯಾವುದೋ ಒಂದು ಸತ್ಯ ಹೇಳಿದ್ದಕ್ಕೋಸ್ಕರ, ಏನು ಸನ್ಮಾನ್ಯ ಹೈಕಮಾಂಡ್ ಆಗಿದ್ದು ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಮತಗಳ್ಳತನ ಆಗಿದೆ, ಮತಗಳ್ಳತನದಿಂದ BJP ಸರ್ಕಾರ ಬಂತು ಅಂತ ಒಂದು ಏನು ಸ್ಟೇಟ್ಮೆಂಟ್ ಕೊಟ್ಟರು, ಆ ಸ್ಟೇಟ್ಮೆಂಟ್ ವಿರುದ್ಧವಾಗಿ ನಮ್ಮ ಸರ್ಕಾರ ಇದ್ದಾಗಲೇ ಮತಪತ್ರಗಳು ರೆಡಿಯಾಗಿದ್ದರಿಂದ ಅದನ್ನು ನೋಡಿ ಕೇಳಿದ್ರೆ ನಮ್ಮ ತಪ್ಪನ್ನು ನಾವೇ ತಿದ್ಕೊಳ್ಳೋಕ್ಕಾಗೋದ್ರಿಂದ ಅದು ತಪ್ಪಾಗಿರೋದ್ರಿಂದ ಸತ್ಯ ಅದು ನಡೆದಿರೋದು ಸತ್ಯ ಇರ್ಬೋದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದು ಮುಂದುವರೆದು ಇನ್ನೂ ಎರಡು ಮಾತಾಡಿದರೆ ಅವೆಲ್ಲವನ್ನು ತಿರುಚಿ
ಸುಮ್ಮನೆ ಇಲ್ಲದ ಸಲದ ಆರೋಪವನ್ನು ಮಾಡಿ ಅದನ್ನು ಎಡಿಟ್ ಮಾಡಿ ಬರೀ ಅದಷ್ಟ ಮಾತನ್ನು ಮಾತ್ರ ಸೀಮಿತಗೊಳಿಸಿ ಅದನ್ನು ಯಾರೋ ಕಾಣದ ಕೈವಾಡ ಎಳೆದು ತಗೊಂಡೋಗಿ ರಾಹುಲ್ ಗಾಂಧಿ ಅವರಿಗೆ ಮುಟ್ಟಿಸಿ ಮನೆ ಪಕ್ಷ ಅಟ್ಲೀಸ್ಟ್ ಒಬ್ಬ ಹಿಂದುಳಿದ ನಾಯಕ ದಲಿತ ನಾಯಕನಿಗೆ ಒಂದು ಅಟ್ಲೀಸ್ಟ್ ನೋಟಿಸ್ ಕೇಳ್ಬೋದಾಯಿತು, ಒಂದು ಸಮಜಾಯಿಸುವ ಉತ್ತರ ಕೇಳ್ಬೋದಿತ್ತು. ಇದ್ಯಾವುದನ್ನೂ ಮಾಡದೆ ಏಕಾಏಕಿ ಒಬ್ಬ ಬಡವ ನಾಯಕ, ಧೀಮಂತ ದಲಿತ ಬಡವ ನಾಯಕನಿಗೆ ಈ ಥರ ಒಂದು ಕೆಟ್ಟದಾಗಿ ನಡ್ಕೊಂಡ್ರೆ ಅಂತಕ್ಕಂಥದ್ದು ಇಡೀ ಸಮಾಜಕ್ಕೆ ಅವಮಾನ ಮಾಡಿದಂತಾಗಿದೆ. ಅವ್ರು ಕೆಲವರು ತಿಳ್ಕೊಂಡಿರ್ಬೋದು ರಾಜಣ್ಣ ತಲೆದಂಡ ತಾಂಡಿದೀವಿ ಅಂತ ಖುಷಿ ಪಡ್ತಿರೋ, ರಾಜಣ್ಣ ತಲೆದಂಡ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ತಲೆದಂಡ ಅಂತ ನಾವು ಮುಂದಿನ ದಿನಗಳಲ್ಲಿ ಅವ್ರ ಎಚ್ಚರಿಕೆ ಕೊಡ್ತಾ ಇದ್ವಿ. ಮುಂದೆ ಅದನ್ನು ಅನುಭವಿಸ್ತಾರೆ ಕಾಂಗ್ರೆಸ್ ಪಕ್ಷ. ಇನ್ನು ಇದೇ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಲಕ್ಷ್ಮೀ ರಂಗಯ್ಯ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಶಿವಣ್ಣ, ಮುಖಂಡರಾದ ದೇವರಾಜು, ವಿಶ್ವರಾಧ್ಯ, ಶಂಕರ್, ಎಚ್ಡಿ ಯಲ್ಲಪ್ಪ, ನಾಗೇಶ್, ರಾಜಶೇಖರ್, ವಿಶ್ವನಾಥ್, ಚೇತನ್ ನಾಯಕ್, ವಿದ್ಯಾಸಾಗರ್, ಮಂಜುನಾಥ್ ಕಂಚಿ, ರಾಯಪ್ಪ ಸೇರಿದಂತೆ ಇತರರು ಇದ್ದರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.